ಕೋಳ್ ಕೋಳ್ಬಾಳ ಕೋಳಬಾಳ ತೋಟದ ಮನೆ ಅಲ್ವಾ ಇದು? ತೋಟ ತೋಟದ ಮನೆ. ಕೋಳಬಾಳ ಅಂದ್ರೆ ಯಾವ ಡಿಸ್ಟ್ರಿಕ್ಟ್, ಯಾವ ತಾಲೂಕು ಇದು? ಇದು ಮಸ್ಕಿ ತಾಲೂಕು, ಮಸ್ಕಿ ತಾಲೂಕು, ಜಿಲ್ಲಾ ರಾಯಚೂರು. ರಾಯಚೂರು ಜಿಲ್ಲಾ ಮಸ್ಕಿ ತಾಲೂಕು. ಮಸ್ಕಿ ತಾಲೂಕು. ಓಕೆ ಯಜಮಾನ್ರೆ, ಇದೇನಾಗಿದೆ ಅಂದ್ರೆ ಇದು ಯಾವಾಗ ಹಾಕೊಂಡ್ರಿ ಇದನ್ನ? ಇದು ಸ್ವಲ್ಪ ದಿನ ಅದು ಕಟ್ಟಿದ್ದು ಒಂದ್ 2 ತಿಂಗಳದಾಗ ಇದನ್ನ ಮಾಡಿ. ಅಂದಾಜು ಈಗ ಒಂದು ಕಟ್ಟಿ ಎಷ್ಟು 2 ವರ್ಷ ಆಯ್ತಾ? 2 ವರ್ಷ ದಿನ ಒಂದು ಸರಿ. 3 ತಿಂಗಳು ಕಡಿಮೆ ಐತ್ರಿ. ಮತ್ತೆ ಇದು ಮತ್ತೆ ಟ್ಯಾಂಕ್ ಇದೆ ನೋಡಿ, ಅದು ವಾಟರ್ ಟ್ಯಾಂಕ್ ತೋರ್ಸಪ್ಪ ಸ್ವಲ್ಪ. ವಾಟರ್ ಟ್ಯಾಂಕ್, ಆ ವಾಟರ್ ಟ್ಯಾಂಕ್ ಯಾವಾಗ ಹೈಟ್ ಮಾಡ್ಕೊಂಡ್ರು, ಇದು ಯಾವಾಗ ಹೈಟ್ ಮಾಡ್ಕೊಂಡ್ರು, ನೀವು ಮಾಡಿದ್ದೆಲ್ಲನು ಒಂಥರ ನೀರಿನಲ್ಲಿ ಹೋಮ ಮಾಡಿದಂಗೆ. ಅರ್ಥ ಆಯ್ತು ಹೇಳೋದು? ಅದು ಫಸ್ಟ್ ಹೊಡೆದಾಕಿ, ಅದನ್ನ ಸೆಕೆಂಡ್ ಇದನ್ನೆಲ್ಲ ಹೊಡೆದಾಕಿ ತೆಗೆದಾಕಿ. ಇದನ್ನ ತೆಗೆದಾಕಿ ಇದು ಎದಕ್ ಮಾಡ್ಕೊಂಡಿದ್ರಿ ನೀವು? ಸರಿ, ನೀವು ಮಾಡ್ಕೊಳ್ತೀರಲ್ವಾ, ಮಾಡ್ಕೊಂಡು ಇದನ್ನ ತೆಗೆದ್ಬಿಟ್ಟು ಈ ಕಡೆ ಹಾಕೊಂಡ್ಬಿಡಿ. ಮನೆ ಟಚ್ ಮಾಡಬೇಡಿ, ಈ ಕಡೆ ಹಾಕೊಳ್ಳಿ. ಇದನ್ನೆಲ್ಲ ಎತ್ತರ ಮಾಡಿದ್ರಿ ನೋಡ್ರಿ, ಎಲ್ಲ ಮಣ್ಣಾಕಿ ಎತ್ತರ ಮಾಡಿದಿರಿ. ಎಲ್ಲ ಏನ್ ಮಾಡಿದ್ರಿ ಅಂದ್ರೆ ನೀವು ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗ್ತೈ, ಏನು ಚೆನ್ನಾಗಿ ಮಾಡ್ತೀರಿ, ಒಟ್ಟು ಅರ್ನಿಂಗ್ ಬರ್ತಾ ಇಲ್ಲ ಅಷ್ಟೇ ನಿಮ್ಗೆ. ಅರ್ಥ ಆಯ್ತಾ? ಎಲ್ಲ ಸುಮ್ಮನೆ ಏನ್ ಮಾಡ್ಬೇಕೀಗ, ನಾನು ಮುಂದೆ ಏನ್ ಮಾಡ್ಬೇಕು ಅಂತಂದೆ ನೀವು ತೊಳೆದಾಟದಲ್ಲೇ ಓಡಾಡ್ತೀರ ಹೊರತು, ನೀವು ಎಷ್ಟು ಬುದ್ಧಿವಂತಿಕೆ ಮಾಡಿದ್ರು ಕೂಡ ಹಿಂದಕ್ಕೆ ಹೋಗ್ತಾ ಇದೆ, ಅಂದ್ರೆ ಲಾಸ್ ಆಗ್ತಾ ಇದೆ ಅಂತ ಹೇಳೋದು. ಅದ್ ನೇರವಾಗಿ ಹೇಳ್ಬೇಕಂದ್ರೆ ಲಾಸ್ ಆಗ್ತದೆ. ಎಲ್ಲ ಕ್ಲೀನ್ ಮಾಡಿ ಇದನ್ನ ಮನೆ ಲೆವೆಲ್ಗಿಂತ ಲೆವೆಲ್ ಬಿಟ್ಟು ಹಾಕ್ಬೇಡಿ. ಮತ್ತೆ ಮನೆ ಲೆವೆಲ್ಗೆ ಹಾಕೊಳ್ಳಿ, ಒಂದು ಅಡಿ ಬಿಟ್ಟು ಹಾಕೊಳ್ಳಿ ಮನೆನ. ಈಗ ಸದ್ಯಕ್ಕೆ ಏನೇನೋ ಮಾಡೋದು ಬೇಡ, ಈಗ ಇದು ತೆಗೆದು ಬಿಡಿ ಇದನ್ನ. ಹೆಂಗ ಎಲ್ಲಿವರೆಗೂ ತೆಗಿಬಹುದು ಅಂತಂದ್ರೆ ನಾನು ಹೇಳೋದು ನೋಡಿ, ಇಲ್ಲಿವರೆಗೂ ತೆಗಿಬಹುದು. ಇದನ್ನ ಇತ್ತ ತೆಗೆದು ಅಲ್ಲಿ ಮನೆಯನ್ನ ಜಾಯಿಂಟ್ ಇರಬಾರ್ದು, ಮನೆ ಒಂದ್ ಅರ್ಧ ಅಡಿ ಗ್ಯಾಪ್ ಬಿಡಿಸ್ಬೇಕು. ಇಲ್ಲಿ ಕುತ್ಕೊಳಕ್ ಬಿಡಿ, ತೊಂದ್ರೆ ಏನಿಲ್ಲ. ಸರಿನಾ? ನೀರು ಟೋಟಲ್ ಆಗಿ ಇಲ್ಲಿಂದ ಈ ಕಡೆ ಹೋಗಿ ಮಾಡ್ಕೊಳ್ಳಿ, ನೀರೆಲ್ಲ ಈ ಕಡೆ ಹೋಗಿ ಮಾಡ್ಕೊಳ್ಳಿ. ಮರ ಎಲ್ಲ ಚೆನ್ನಾಗಿ ಬೆಳೆಸಿ, ಅವನ್ನೆಲ್ಲ ಎಲ್ಲ ಸ್ವಲ್ಪ ಗೊಬ್ಬರ ನೀರು ಹಾಕಿ ಬೆಳೆಸಿ, ತೊಂದ್ರೆ ಇಲ್ಲ. ಅವನಮಯ್ಯ ಒಂದು ಬನ್ನಿ, ಇದು ಹೈಟ್ ನೀರು ಎಲ್ಲಿ ಇಡ್ಬೇಕು ಮತ್ತೆ ಅಂತ ಅನ್ಸುತ್ತಲ್ವ ನಿಮ್ಗೆ? ನೀರು ಅಲ್ಲಿದೆಯಲ್ಲ ತೊಟ್ಟಿ, ಆ ತೊಟ್ಟಿಯನ್ನು ಏನ್ ಮಾಡ್ಬೇಕು ಅಂತಂತಂದ್ರೆ ನೋಡಿ, ದೊಡ್ಡದಾಗಿ ಮಾಡ್ಕೋಬಹುದು. ಇಲ್ಲಿ ಎತ್ತರ ಮಾಡ್ಕೋಬಹುದು. ಇಲ್ಲಿ ಅದ್ರ ಟಚ್ ಮಾಡ್ದಂಗೆ ಒಂದ್ ಅರ್ಧ ಅಡಿ ಗ್ಯಾಪ್ ಬಿಟ್ಟು ಮನೆ ಹಿಂದಕ್ಕೆ ಮಾಡ್ಬೇಡಿ, ಮತ್ತೆ ಮನೆ ಲೆವೆಲ್ಗೆ ಮಾಡಿ, ಮನೆ ಲೆವೆಲ್ಗೆ ದೊಡ್ಡದಾಗಿ ಮಾಡಿ ಬೇಕಾ, ತೊಂದ್ರೆ ಏನಿಲ್ಲ. ಆ ಕಡೆ ಹೋಗೋದ್ ಬೇಡ, ಇಷ್ಟಕ್ಕೆ ಇದ್ರೊಳಗಡೆ ಮಾಡಿ. ಸರಿನಾ? ಅದನ್ನ ಫಸ್ಟ್ ಹೊಡೆದಾಕಿ. ಇನ್ವೆಸ್ಟ್ ಮಾಡೋ ಬದಲು ನೋಡಿ, ಶೆಡ್ ಎಲ್ಲ ಪೂರ್ತಿ ಹಿಂಗ್ ಮಾಡ್ಬಿಟ್ಟಿದ್ರಿ, ಈ ಕಡೆ ಹಿಂಗ್ ಉದ್ದುದ್ದ ಮಾಡಿದ್ರಿ. ಹಿಂಗ್ ಉದ್ದ ಮಾಡ್ಬೇಕಾಗತ್ತೆ ನೀವು ಇದನ್ನ. ಹಿಂಗ್ ಮಾಡ್ಬೇಕಾಗಿತ್ತು. ಇದು ಉದ್ದ ಆಗ್ಬಿಟ್ಟಿದೆ ಹಿಂಗೆ. ಅರ್ಥ ಆಯ್ತು ಹೇಳೋದು? ಇದು ಉದ್ದ ಆಗೋ ಬದಲು ನೋಡಿ, ಇಲ್ಲಿ ಅಲ್ಲಿಂದ ಇಲ್ಲಿ ಕೊನೆ ಮಾಡಿ ಉದ್ದ ಕಟ್ಟಿಬೇಕಾರೆ ಸ್ವಲ್ಪ ತೊಂದ್ರೆ ಏನಿಲ್ಲ. ಸರಿನಾ? ಇದೇನ್ ಮಾಡಿದ್ರಿ, ಸ್ವಲ್ಪ ಅನುಕೂಲ ನೋಡ್ಕೊಂಡು ಮಾಡ್ಕೊಳ್ಳಿ ಇದನ್ನ. ಇವನ್ನ ಮಾಡ್ಕೊಂಡಾಗ ನಿಮ್ಗೆ ಸ್ವಲ್ಪ ಗೊತ್ತಾಗತ್ತೆ. ನಿಮಗೆ ಗೊತ್ತಾದ ತದನಂತರದಲ್ಲಿ ನೀವೇನ್ ಮಾಡ್ತೀರ ಅಂತಂದ್ರೆ, ಅಲ್ಲಿಂದನು ಸುಮಾರು ಒಂದು ಹೆಚ್ಚು ಕಡಿಮೆ 25 ಅಡಿ ಹಾಕೋಬಹುದು. 25 ಅಡಿ ಇದು ಎಷ್ಟುದ್ದಿದೆ ಅಷ್ಟುದ್ದ ಹಾಕೊಳ್ಳಿ, ತೊಂದ್ರೆ ಏನಿಲ್ಲ. ಆ ಬಾತ್ರೂಮ್ ಟಚ್ ಮಾಡಬೇಡಿ, ಬಾತ್ರೂಮ್ ವರ್ಗು ಹಾಕೊಳ್ಳಿ. ಸರಿನಾ? ಅದಕ್ಕೆ ಮತ್ತೆ ಬಣಿವು ಬರ್ಲಿ, ಬಟ್ ಇದಕ್ಕಿಂತ ಮುಂದಕ್ಕೆ ಹೋಗೋದು ಬೇಡ, ಮುಂದಕ್ಕೆ ಹೋಗೋದು ಬೇಡ. ಮತ್ತೆ ನೋಡಿ, ಈ ಮನೆ ಲೆವೆಲ್ ಇದೆಯಲ್ಲ, ಈ ಮನೆಗಿಂತ ಈ ಕಡೆ ಬರಬಾರ್ದು, ಮತ್ತೆ ಈ ಕಡೆನೂ ಬರಬಾರ್ದು. ಆ ಮನೆಯಿಂದ ನೋಡಿದ್ರೆ ಏಕ ಕಾಣ್ಬೇಕು ನಮ್ದು, ಇದು ಅದು ಏಕ ಕಾಣ್ಬೇಕು. ಶೆಡ್ ಪಿಲ್ಲರ್ ಹಾಕ್ತಿವಲ್ವಾ, ಗೂಟ ಮನೆ ನೇರಕ್ಕೆ ಉಣಿಸ್ಬೇಕು. ಅಲ್ಲಿ ತೋರಿಸಿನಲ್ಲ, ಇಲ್ಲಿ ಮಾಡ್ಕೊಳ್ಳಿ. ಸರಿ, ಇಲ್ಲಿ ಕಲ್ಲು ಇಟ್ಕೊಂಡ್ಬಿಡಿ, ಇಲ್ಲಿ ಇದಕ್ಕಿಂತ ಮುಂದಕ್ಕೆ ಹೋಗೋದು ಬೇಡ ಅಂತ. ಇವೊಂದು ಗುರ್ತು ಮಾಡ್ಕೊಂಡ್ಬಿಡಿ, ಗುರ್ತು ಏನನ್ನ ಇಟ್ಕೊಳ್ಳಿ ಇದಕ್ಕೆ. ತಿರ್ಗಿ ಮತ್ತೆ ನೀವು ಮಿಸ್ ಮಾಡ್ಕೊಳ್ತೀರಿ. ಈ ಕಂಬ ಇದೆ ನೋಡಿ ಅಮ್ಮ, ಬನ್ನಿ, ಈ ಕಂಬ ಇದೆ ನೋಡಿ, ಈ ಕಂಬದವರೆಗೂ ನೀವು ಏಕ ಮಾಡ್ಕೊಳ್ಳಿ. ಮೇಲ್ ಮಾಡಿದ್ರೆ ನಡೀತೇನೆ. ಅಲ್ಲ ಸಾಕು, ಏನು ಒಂದ್ ಅಡಿ ಹೈಟ್ ಮಾಡ್ಕೊಂಡು ಸೇಮ್ ಅದೇ ಹೈಟು, ಅದೇ ಹೈಟ್ನೆಲ್ಲ ಮಾಡ್ಕೊಳ್ಳಿ, ನಿಮಗೆ ಯೋಗ ಬರುತ್ತೆ. ಪೂರ್ ತೆಗೆದ್ಬಿಟ್ಟು ಹಿಂಗ್ ಮಾಡ್ಕೋಬೇಕು. ಹಿಂಗ್ ಮಾಡ್ಕೊಳ್ಳಿ. ಅದನ್ನ ಫಸ್ಟ್ ನಾಳೆ ಹೊಡೆದಾಕಿ, ಅದನ್ನ ಈಗ ಅದು ನೀರು ಆಕಸ್ಮಿಕ ನಾನು ಹೇಳೋದು, ಇದೆಲ್ಲ ಶೆಡ್ ಮಾಡ್ತಿರಲ್ವ ಈಗ,
ಶೆಡ್ ಮಾಡ್ತೀರಿ ಈಗ. ಶೆಡ್ ಮಾಡಿದಾಗ ನಿಮ್ಗೆ ಜಾಗ ಮತ್ತೆ ಅದು ಮಾಡೋದಕ್ಕೆ ಸಮಸ್ಯೆ ಆಗುತ್ತಂದ್ರೆ ಇಲ್ಲಿ ಮಾಡ್ಕೊಳ್ಳಿ ಬೇಕಿದ್ರೆ. ಬಟ್ ಅದಕ್ಕೆ ಟಚ್ ಮಾಡಬಾರ್ದು. ಟಚ್ ಮಾಡಬಾರ್ದು ಮನೆಗೆ. ಟಚ್ ಮಾಡಬಾರ್ದು. ಮನೆ ಟಚ್ ಮಾಡ್ದಂಗೆ ಇಲ್ಲಿ ಮಾಡ್ಕೊಳ್ಳಿ. ಮನೆ ಲೆವೆಲ್ಗೆ ಇದು ಇರುತ್ತಲ್ಲ, ಇದು ಸ್ವಲ್ಪ ಕ್ಲೀನ್ ತೆಗೆದ್ಬಿಟ್ಟು ದೊಡ್ಡ ತೊಟ್ಟಿ ಮಾಡ್ಕೊಬೇಡಿ. ಅಂದ್ರೆ ಯಾವ್ದೇ ಕಾರಣಕ್ಕೆ ತಗ್ಗು ತೆಗಿಬೇಡಿ, ಮತ್ತೆ ತಗ್ಗು ತೆಗಿಬಾರ್ದು. ಎತ್ತರದಲ್ಲೇ ಮಾಡಬೇಕು. ನೆಲ ಬರ್ತಿಗೆ ಮಾಡ್ಬೇಕು. ಇದು ತೆಗೆದಾಕಿ, ಇದನ್ನ ತೆಗೆದಾಕಿ ಶೆಡ್ ಹಾಕ್ತಿವಲ್ವಾ, ತೆಗೆದಾಕಿ ಶೆಡ್ ಇಂದ ಏನ್ ಬೇಕಾದ್ರೂ ನೀವು ರೈಸ್ ಮಾಡಿ ಇದನ್ನ. ಸರಿನಾ? ಹೋಗ್ಬೇಡಿ, ಮಾಡಕ್ಕೂ ನಿಮಗೆ ಬಿಡಲ್ಲ ಇದು ಮುಂದಕ್ಕೆ. ದುಡ್ಡು ಖರ್ಚಾಗುತ್ತೆ, ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಳ್ತೀರ ಅಷ್ಟೇ. ನಾನು ಬರೋವರೆಗೂ ಒಂದು ಹೇಳೋದು, ನಾನು ಇದು ಕ್ಲೀನ್ ಮಾಡಿ ಈ ಒಂದು ಪಾರ್ಟ್ ನಲ್ಲಿ, ಈ ಒಂದು ಭಾಗದಲ್ಲಿ ಏನೂನು ತೂಕವಾದ ವಸ್ತುಗಳು, ಭಾರವಾದ ವಸ್ತುಗಳು ಏನೂ ಆಗ್ಬೇಡಿ. ಅಮ್ಮ ಈ ಕಡೆ ಹಾಕೊಳ್ಳಿ, ಅದ ಶೆಡ್ ಇದೆಲ್ಲ, ಶೆಡ್ ಇರ ಮತ್ತೆ ಹಾಕೊಳ್ರಿ ಅಷ್ಟಕ್ಕೆ. ಬಹಳ ಮುಂದಕ್ಕೆ ಬೇಡ ಅಂತ, ಒಂದ್ ಅರ್ಧ ಲೆವೆಲ್ಗೆ ಬರ್ಲಿ. ನೋಡಿ ಈ ಬಾಗ್ಲಿದೆಯಲ್ಲ, ಈ ಬಾಗಿಲಿಗಿಂತ ಮುಂದಕ್ಕೆ ಹೋಗೋದು ಬೇಡ ಬಣವೆ. ಸರಿನಾ? ಅಷ್ಟೊಂದು ಮಾಡ್ಕೊಳ್ಳಿ. ಸ್ವಲ್ಪ ನೀರು ಕಂಪ್ಲೀಟ್ ಹಿಂಗೆ ಹೋಗ್ಲಿ. ಇದೆಲ್ಲ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಮುಂಭಾಗಲು ಬಹಳ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಪೂಜನ ಇದು ಇದೆಲ್ಲ ಶೀಟ್ ಅಲ್ವಾ? ಎಲ್ಲ ಈ ಕಡೆ ನೀರು ಬೀಳ್ತಾವಲ್ವಾ, ನೀರೆಲ್ಲ ಈ ಕಡೆ ಹೋಗ್ತಾವಲ್ವೆಲ್ಲ. ಇಲ್ಲಿ ಯಾರು ಮಲಗ್ತಾರೆ? ಇಲ್ಲೇನು ಇದೇನಿದು? ಸರಿ, ಎಲ್ಲ ಲೋಡ್ ಮಾಡಿ ಇಲ್ಲಿ, ಎಲ್ಲ ಲೋಡ್ ಮಾಡಿ ಇಲ್ಲಿ, ತೊಂದ್ರೆ ಏನಿಲ್ಲ. ಅದೇ ಬೀರು ಅದೇ ಅಲ್ವಾ, ಅದ್ರಲ್ಲಿ ವ್ಯವಹಾರ ಮಾಡ್ತೀರಿ. ಸಾಧ್ಯವಾದಷ್ಟು ಆ ಕಡೆ ಹೋಗ್ಲಿ, ಇನ್ನು ಸ್ವಲ್ಪ ಇದು ಈ ಕಡೆ ಬರ್ಲಿ, ಇದು ಆ ಮೂಲೆಗೆ ಹೋಗ್ಲಿ ಮಾಡಿ. ಓಕೆ, ತೊಂದರೆ ಏನಿಲ್ಲ. ಓಕೆನಾ? ಒಂದ್ ನಿಮಿಷ, ಇದೇನಿದು ಮಾತ್ರ ಮಾಡ್ಕೊಂಡಿದ್ದೀರಾ? ಇಲ್ಲೇನು ಇದು ಮಾಡಿದಾರೆ? ಈ ಕಡೆ ಐತೆ, ಆ ಕಡೆ ಐತಮ್ಮ? ಇಲ್ಲಿ ಯಾರು ಮಲಗ್ತಾರೆ? ಇಲ್ಲಿ ನೋಡಿ, ಇಲ್ಲಿ ಮಾಡಿದ್ರಲ್ವಾ, ಇದನ್ನ ಯಾವುದೇ ಕಾರಣಕ್ಕೆ ತೆಗೆದಾಕಿ. ಇದನ್ನ ಅವ್ರಿಗೆ ಆರೋಗ್ಯ ತೊಂದರೆ ಆಗುತ್ತೆ. ಹುಡುಗನಿಗೆ ಸ್ವಲ್ಪ ವಯಸ್ಸಿಗೆ ಬರ್ತಾ ಆರೋಗ್ಯ ಭಾರಿ ತೊಂದರೆ ಆಗುತ್ತೆ. ಇಮಿಡಿಯೇಟ್ ಆಗಿ ಹೊಡೆದಾಕಿ. ಇದನ್ನ ಮಾಡೋಗಿದ್ರೆ ಈ ಕಡೆ ಮಾಡ್ಕೊಳ್ಳಿ, ಇದನ್ನ ಈ ಮೂಲೆಯಿಂದ ಮಾಡ್ಕೊಳ್ಳಿ. ಈ ಮೂಲೆಯಿಂದ ಇಲ್ಲವರೆಗೂ ಮಾಡ್ಬೋದು, ತೊಂದರೆ ಏನಿಲ್ಲ. ಇಲ್ಲ ಅಂದ್ರೆ ಫಸ್ಟ್ ಹೊಡೆದಾಕಬೇಕು, ಆರೋಗ್ಯ ಭಾರಿ ತೊಂದರೆ ಆಗುತ್ತೆ. ನೋಡಿ, ಫಸ್ಟ್ ಹೊಡೆದಾಕಿ ಹೈಟ್ ಏನ ಮಾಡಿದ್ರೆ ಹೈಟು ಇರೋದು ಬೇಡ, ಇದೇ ಲೆವೆಲ್ಗೆ ಇದ್ ಬಿಡ್ಲಿ, ಎಲ್ಲ ತೆಗೆದಾಕ್ಬಿಡಿ. ಮಾಡೋಗಿದ್ರೆ ಈ ಮೂಲೆಯಿಂದ ಇಲ್ಲಿವರೆಗೂ ಮಾಡಿ, ತೊಂದರೆ ಏನಿಲ್ಲ. ಸರಿನಾ? ಯಾವ್ದು ಅದಿರ್ಲಿ, ಅದು ಇದು ಮಾತ್ರ ಬೇಡ, ಇರ್ಲಿ ಅದಿರ್ಲಿ, ಅದು ಸಸಜ್ಜ ಇರ್ಲಿ, ಏನ್ ತೊಂದರೆ ಏನಿಲ್ಲ. ನಾವು ಇಲ್ಲಿ ಸ್ಟೋರ್ ರೂಮ್ ಅಲ್ವಾ, ಏನು ಹಾಕಲ್ಲಲ್ವಾ, ನಡೀತಿ, ಏನ್ ತೊಂದರೆ ಏನಿಲ್ಲ. ಯಾರು ಪರ್ಮನೆಂಟ್ ಆಗಿ ಮಲ್ಗೋದಾದ್ರೆ ಹೊಡೆದಾಕಬೇಕ. ಎರಡನೇದು, ಇದೆಲ್ಲ ಏನ್ ಮಾಡುತ್ತೆ ಇದು ಅಂತ ಅಂದ್ರೆ, ಫೈನಾನ್ಷಿಯಲಿ ಅಂದ್ರೆ ಹಣಕಾಸಿನಲ್ಲಿ, ಆರ್ಥಿಕತೆಯಲ್ಲಿ ವ್ಯತ್ಯಾಸ ಮಾಡುತ್ತೆ. ಅರ್ಥ ಆಯ್ತಾ? ಇದನ್ನ ತೆಗೆದಾಕಿ, ಬಡ್ಡಿಗಳನ್ನ ತೆಗೆದಾಕಿ. ಇದನ್ನ ಹಾಕಬೇಕಂದ್ರೆ ಎಲ್ಲಿ ಹಾಕಬೇಕು ಅಂದ್ರೆ, ಬೈ ಚಾನ್ಸ್ ನಿಮ್ಗೆ ಬೇಕು ಅಂದ್ರೆ ಇದೆಲ್ಲ ಹಾಕೊಳ್ಳಿ, ಆ ಸೈಡ್ ಹಾಕೊಳ್ಳಿ, ಇಲ್ಲ ಈ ಸೈಡ್ ಪೂರ್ತಿ ಹಾಕೊಳ್ಳಿ. ಆ ಒಂದು ವಾಲ್ ಟಚ್ ಮಾಡಬೇಡಿ ಅಷ್ಟೇ, ಇಲ್ಲಿಂದ ಇಲ್ಲಿವರೆಗೂ ಹಾಕೊಳ್ಳಿ, ತೊಂದರೆ ಏನಿಲ್ಲ. ಆ ವಾಲ್ ಟಚ್ ಮಾಡಬೇಡಿ. ಸರಿನಾ? ಫಸ್ಟ್ ಕ್ಲಾಸ್ ಆಗತ್ತೆ. ಸಾಧ್ಯವಾದಷ್ಟು ಅದು ಫಸ್ಟ್ ಆ ಶೆಡ್ ತೆಗೆದಾಕಿ, ಅದನ್ನ ಗುಡಿಸಲು ತೆಗೆದಾಕಿ, ಆ ಒಂದು ಇದು ಮೇಲೆ ಮಾಡಿದ್ರು ವಾಟರ್ ಟ್ಯಾಂಕು, ಅದು ತೆಗೆದಾಕ್ಬಿಟ್ಟು ನಿಮಗೆ ಗೊತ್ತಾಗಬಿಡುತ್ತೆ. ಇದು ಅರ್ಧದ ಸೀದಾ ಹೋಗ್ಬೇಕಿದು, ಈ ಶೆಡ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗೇ ಬಿಡುತ್ತೆ, ನಿಮ್ಗೆ ಯಾರು ಹೇಳದೇ ಬೇಕಿಲ್ಲ. ಇನ್ನು ಒಂದು 5-6 ತಿಂಗಳಲ್ಲಿ ನೀವೇ ಮತ್ತೆ ಇನ್ನೊಂದ್ ಸರಿ ಬರ್ತೀನಿ ನಾನು. ಗ್ಯಾಸ್ ಕಟ್ ಚೆನ್ನಾಗಿದೆಯಲ್ಲಮ್ಮ? ಏನಾಗಿದೆ? ಯಾವ್ದಮ್ಮ? ಇದು ತಲೆ ಕೆಡ್ಸ್ಕೋಬೇಡಿ. ಅದೇ ಅಲ್ಲ, ಇಲ್ಲಂದು ಆ ಒಂದು ಮನೆಗೆ ಅನುಗುಣವಾಗಿ ಹೇಳ್ತೀವಿ. ಅರ್ಥ ಆಯ್ತಾ? ನೋಡಿ, ಬೇಡ, ಏನು ಬೇಡ, ಇದೆಲ್ಲ ಇರ್ಲಿ. ನಾನು ನೋಡಿ 6 ರೂಮ್ ತೆಗೀರಿ ಅಂತ ಹೇಳಿದೆ, ಈ ರೂಮ್ನಲ್ಲಿ ಇರ್ಲಿ ಅಂತ ಹೇಳ್ತೇನೆ ಅಲ್ವಾ? ಅಂದ್ರೆ ಈ ಅಜ್ಜರ ವಯಸ್ಸೆಷ್ಟು? 75-80 ವರ್ಷ. ಸರಿನಾ? 80 ವರ್ಷಕ್ಕೆ ಎಷ್ಟು ವರ್ಷ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಇವ್ರಿಗೆ. ನಮ್ಮ ಚಿನ್ನಿಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಲ್ವಾ? ಯಾರಿಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು.
ಅಲ್ವಾ? ಹಾಗಾಗಿ ಇದಿರ್ಲಿ, ತೊಂದರೆ ಏನಿಲ್ಲ. ಇದಿರೋದ್ರಿಂದ ಇನ್ನು ಸಾಮಾನು ಇಡೋದ್ರಿಂದ ನಿಮ್ಗಿನ್ನು ಒಳ್ಳೇದೇ. ಆದ್ರೆ ಆ ರೂಮ್ಗಳಿರ್ತಕ್ಕಂಥ ಸ್ವಲ್ಪ ಹೊಡೆದಾಕಿ ಇದು ಚೆನ್ನಾಗಿರ್ಲಿ, ಫಸ್ಟ್ ಕ್ಲಾಸ್ ಇದೆಯಮ್ಮ, ಅದ್ರ ಮೇಲೆ ಏನು ಹಾಕ್ಬೇಡ ತಾಯಿ. ಸರಿಮಾ? ಏನೇನು ತಲೆ ಕೆಡಿಸ್ಕೋಬೇಡಿ ನೀವು, ಇಷ್ಟು ಮಾಡ್ಕೊಳ್ಳಿ. ಇನ್ನು 6 ತಿಂಗಳಲ್ಲಿ ತಾಯಿ ನೀನು ಫೋನ್ ಮಾಡಿ ಹೇಳ್ತೀನಿ, ತಲೆ ಕೆಡಿಸ್ಕೊ. ಸರಿ ಹೇಳ್ತೀನಿ, ಇಲ್ಲ ಇದಾಗಲ್ಲ ಬೇಡ ಅಂತದ್ದು. ಮತ್ತೆ ಒಂದು ಭಾರಿ ಇಂಪಾರ್ಟೆಂಟ್, ಇನ್ ಸ್ವಲ್ಪ ನೋಡಿ ತೋರ್ಸಪ್ಪ ಇದನ್ನ ನೋಡಿ. ಇದೆಲ್ಲ ಏನಂತಾರೆ, ಇದನ್ನ ಬೀಸಗಲ್ಲು. ಬೀಸಗಲ್ಲು ಏನು ಇಡಬೇಡಿ ಇಲ್ಲಿ, ಅರ್ಥ ಆಯ್ತಾ? ಇದೆಲ್ಲ ಇನ್ನೂ ಒಂದು 4 ಏನ ತೂಕ ಇಟ್ಕೊಂಡ್ಬಿಟ್ರೆ, ನೀನು ಇವೆಲ್ಲ ತೂಕ ಇಟ್ಕೊಂಡ್ರೆ ನಿಮ್ಮ ಮೇಲೆ, ಅಂದ್ರೆ ಮನೆಯ ಸುದತಿಯ ಮೇಲೆ, ಮನೆಯ ಹೆಣ್ಣು ಮಗಳ ಮೇಲೆ, ಮನೆ ಯಜಮಾನಿ ಮೇಲೆ ಅದೆಲ್ಲ ತಗೊಂಡು ನಿನ್ ತಲೆ ಮೇಲೆ ಕಲ್ಲಿಟ್ರೆ ಹೆಂಗಿರ್ತೇಳಿ? ಹಾಗಾದ್ರೆ ಇಟ್ಕೊಳ್ಳಿ, ಆ ಕಡೆ ಇಟ್ಕೊಳ್ಳಿ, ಆ ಕಡೆ ಇಟ್ಕೊಮ್ಮ. ಇದೆಲ್ಲ ಏನು ಬೇಡ, ಕ್ಲೀನ್ ಆಗಿ ಇಟ್ಕೋ ಇದನ್ನ, ಪರ್ಫೆಕ್ಟ್ ಆಗಿ. ಸರಿನಾ? ಬಹಳ ಚೆನ್ನಾಗಿರ್ಬೇಕಿದು. ಇನ್ನೊಂದು, ಎಷ್ಟು ದುಡ್ಡು ಬಂದ್ರು ನಿಲ್ಲೋದೇ ಇಲ್ಲ ಈಗ, ಎಷ್ಟು ದುಡ್ಡು ಬಂದ್ರು ನಿಲ್ಲೋದೇ ಇಲ್ಲ. ಏನು ಇಲ್ದ್ರೆ ನಂಗೆ ಆಗ್ಬಿಟ್ಟಿದೆ ಈಗ. ಎಲ್ಲ ಇದ್ರೂನು ಇಲ್ದಂಗ ಆಗಿದೆ. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಟ್ರ್ಯಾಕ್ಟರ್ ತಗೊಂಬ, ಯೋಗ ಇದೆ ತಗೊಂಬ, ನಡೀತೆ, ಎದುರು ಬೇಡ, ನಾನು ಇದೀನಿ ಫಸ್ಟ್ ಕ್ಲಾಸ್. ನೀನ್ ತಗೊಂಬ, ನಡೀತೆ, ನಾನು ಇದೀನಿ, ಎದುರು ಬೇಡ. ಇದನ್ನ ಮಾಡ್ಕೋ, ಯೋಗ ಬರುತ್ತೆ, ಫಸ್ಟ್ ಕ್ಲಾಸ್ ತಗೊಂಬ, ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ, ಧೈರ್ಯವಾಗಿ ಮಾಡಿ. ಆದ್ರೆ ಇದನ್ನು ಮಾಡ್ಕೊಳದಲ್ಲಿ ಯಾವ ಕೆಲ್ಸಕ್ಕೂ ಕೈ ಹಾಕ್ಬೇಡಿ, ದುಡ್ಡು ಹೋಗ್ತಾವ ಅಷ್ಟೇ, ಸುಮ್ಮನೆ ಹಾಳಾಗತ್ತೆ ಅಷ್ಟೇ. ಅರ್ಥ ಆಯ್ತಾ? ಇದನ್ನ ಮಾಡು, ಧೈರ್ಯವಾಗಿ. ಮುಂದ್ ವರ್ಷ ಜೀಪ್ ತಗೊಂಬ, ದೂರ ಆಗತ್ತಿಲ್ಲ ಓಡಾಡಕ್, ನಿನಗೆ ದೂರ ಆಗತ್ತೆ ಓಡಾಡಕ್ಕೆ. ಒಂದ್ ಒಳ್ಳೆ ಜೀಪ್ ಮಾಡ್ಕೋ, ಓಡಾಡ ಕೊಟ್ಟು ನಿನಗೆ ಮಾಡ್ಕೊಂಡು ದಾರಿ ಮಾಡ್ಕೊಂಡು ಮಾಡ್ಕೋ, ನಿನಗೆ ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ. ಸರಿನಾ?